ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಏನು ಅಂದ್ರೆ ಇವತ್ತು 1 ರೂಪಾಯಿ ಕಾಯಿನ್ ಇಲ್ಲ ಅದಕ್ಕೆ ಕೊಡ್ಸಕ್ಕೆ ಒಂದು ಸ್ವಲ್ಪ ಡಿಲೇ ಆಗ್ತಿದೆ ಕೊಡ್ತೀನಿ ಓ ಏನೇ ಅನ್ಕೋತಾರೋ ನನ್ನ ಬಗ್ಗೆ ಲಕ್ಷ್ಮಿ ನನಗೆ ಇವಾಗ ತೃಪ್ತಿ ಆಯ್ತು ನನಗಿದ್ರ ಒಂಥರ ಸಂತೋಷ ವರ್ಷಿನಿ ಬಿಂದುಗೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಏನು ಅಂದ್ರೆ ಇವತ್ತು ಸೇಯಿಂಗ್ ಎಷ್ಟು ಗೈಸ್ ಇವತ್ತೇನಂತ ಅಂದ್ರೆ ಸೇಯಿಂಗ್ ಎಷ್ಟು ಲಕ್ಷ್ಮಿ ಮಾಡ್ತಾ ಇದೀವಿ ನೋಡೋಣ ಗೈಸ್ ಮಾಡೋದ ಗೈಸ್ ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ಗೈಸ್ ಏನಂತ ಅಂದ್ರೆ ಒಂದಂತೂ ಸೀರಿಯಸ್ ಆಗಿ ನಿಜ ಹೇಳ್ತಾ ಇದ್ದೀನಿ ನಾನು ಏನೇನು ಮಾಡಿಸ್ಬೇಕಂತ ಅನ್ಕೊಂಡಿದ್ರೆ ಅದನ್ನೆಲ್ಲ ಇವಳು ಮಾಡಬೇಕು ಇಲ್ಲ ಅಂದ್ರೆ ಇವಳಿಗೆ ಹೇಳ್ತಾ ಇದ್ದೀನಿ ಅದು ಇಲ್ಲಿಗೆ ಹೈದ್ರಾಬಾದಿ ಬಿರಿಯಾನಿನೇ ಫುಲ್ಲು ಒಂದು ದಮ್ ಬಿರಿಯಾನಿ ಕೊಡ್ಸ್ಬೇಕಂತ ಬಿರಿಯಾನಿ ಮಾಡಕ್ ಆಗಲ್ಲ ಅಂತ ನಾನು ಅನ್ಕೊಂಡಿಲ್ಲ ಇವಳು ಎಲ್ಲ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಅಂದಿದ್ದೆಲ್ಲ ಬಟ್ ಆದ್ರೆ ನೋಡೋಣ ಟ್ರೈ ಮಾಡ್ತೀನಿ ಅಂದ್ರೆ ನೀನು ಅವಳಿಗೆ ಅಂದ್ರೆ ಅಷ್ಟು ಇದಾಗಿರೋದು ಕೊಟ್ಟಿರ್ಲಿಲ್ಲ ಇವಳು ಆ ಥರ ಕೊಟ್ಟಿಲ್ಲ. ಹೌದಾ ಗೈಸ್ ನಂತರ ನನಗಿಂತ ಏನಾದ್ರು ಫುಲ್ ಟಫ್ ಏನಾದ್ರು ಕೊಟ್ಟಿದ್ರೆ ನಾನು ನಿಜ ಮಾಡಲ್ಲ ಗೈಸ್. ನಾನು ಪ್ರಾಂಪ್ಟ್ ಆಗಿ ಹೇಳ್ತೀನಿ ನಿಜ ಮಾಡಲ್ಲ ಗೈಸ್. ನನಗೆ ಇನ್ನೂ ಇದು ಕೊಡ್ಸಿಲ್ಲ ಎಂಥದ್ದು ವಿನ್ ಆಗಿರೋದು 5 ಇದು ಅದೇ ಗೈಸ್ 1 ರೂಪಾಯಿ ಚಾಕ್ಲೇಟ್ ಕೊಡಿಸ್ತೀನಿ ಪ್ರೋಸೆಸ್ ಅಲ್ಲಿ ಇದೆ 1 ರೂಪಾಯಿ ಚಾಕ್ಲೇಟ್ನ ಕೊಡ್ಸ ಅಲ್ಲಿ ATMಗೆ ಹೋಗ್ಬೇಕು 1 ರೂಪಾಯಿ ಕಾಯಿನ್ ತರೋಕ್ಕೆ. ನಮ್ಮ ಹತ್ರ 1 ರೂಪಾಯಿ ಕಾಯಿನ್ ಇಲ್ಲ ಅದಕ್ಕೆ ಕೊಡ್ಸೋಕ್ಕೆ ಒಂದು ಸ್ವಲ್ಪ ಡಿಲೇ ಆಗ್ತಿದೆ ಕೊಡ್ತೀನಿ ಗೈಸ್ ಏನಂತ ಅಂದರೆ ಇವತ್ತು ಸೇಯಿಂಗ್ ಎಷ್ಟು ಲಕ್ಷ್ಮಿ ಮಾಡ್ತಾ ಇದ್ದೀವಿ. ಅವತ್ತು ಸೇಯಿಂಗ್ ಎಷ್ಟು ಲಹರಿ ಮಾಡಿದ್ಲು. ಅವಳು ಹೇಳಿದ ಟಾಸ್ಕ್ ಎಲ್ಲ ನಾನು ಕಂಪ್ಲೀಟ್ ಮಾಡಿದ್ದೆ. ಇವತ್ತು ನಾನು ಹೇಳಿದ ಟಾಸ್ಕ್ ಎಲ್ಲ ಇವ್ರು ಕಂಪ್ಲೀಟ್ ಮಾಡ್ತಾರೆ. ಫಸ್ಟ್ ಟಾಸ್ಕ್ ಹೇಳ್ತೀನಿ ಗೈಸ್ ಹೇಳೋಣ ಗೈಸ್ ಏನಂತ ಅಂದರೆ ಅವಳ ಫೋನಲ್ಲಿ ತೆಗ್ದು ಕಿಟ್ಟಿಗೆ ಒಂದು ಫೋಟೋ ತೆಗ್ದು ಅದ್ರ ಕೆಳಗಡೆ ಇವಳು ಫೋಟೋ ಹಾಕಿ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಹಾಕ್ಬೇಕು. ನಾನು ಪಾಪ ಅಂತ ಚೇಂಜ್ ಮಾಡಿದೀನಿ ಸುಮ್ಮನೆ ಇದ್ಬಿಡು ನಿಮಿಷ ಇಷ್ಟೊಂದು ಅಂತ ಕೇಳು. ಲಹರಿ ಹೆಸರು ಏನು ಕೋಟಿ ಏನದು ಹೇಳ್ತಾರಲ್ಲ ಕೋಟ್ಯಾಧಿಪತಿಲಿ ಕೇಳ್ತಾರೆ. ಗೈಸ್ ನಾನು ಹೇಳ್ಬೇಕಂದ್ರೆ ಸೀರಿಯಸ್ ಆಗಿ ಬೇರೆದೇನೋ ಮಾಡಿದೆ. ಏನಂದ್ರೆ ಅವಳ ತಲೆ ಬೋಡ ಇರೋದು ಒಂದು ಫೋಟೋ ಇತ್ತು. ಆ ಫೋಟೋ ಹಾಕ್ಬಿಟ್ಟು ಅದಕ್ಕೆ ಅಂತ ಅಂದಿದೆ. ಪಾಪ ಅಶ್ವಿನಿ ಬೇಡ ಅಂದ್ಲು. ಒಂದೇ ಒಂದು ಕಾರಣಕ್ಕೋಸ್ಕರ ಚೇಂಜ್ ಮಾಡಿದ್ದೀನಿ. ಸರಿ ಆಯ್ತು. ಕಿಪ್ಪಿಗೆ ಬಿತ್ತು ನಿಂದು ಫೋಟೋ ಹಾಕ್ಬೇಕಲ್ಲಿ ಕೆಳಗಡೆ ಹಾಕ್ಬಿಟ್ಟು ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಹಾಕ್ಬೇಕು. ಸರಿ ಓಕೆ ಗೈಸ್ ನೋಡಿ ಗೈಸ್ ಅಪ್ಲೋಡ್ ಮಾಡ್ತಿದ್ದಾಳೆ ಲಹರಿ. ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಯ್ಯೋ ಏನೇನು ಅನ್ಕೋತಾರೋ ನನ್ನ ಬಗ್ಗೆ ಲಕ್ಷ್ಮಿ. ನನಗೆ ಇವಾಗ ತೃಪ್ತಿ ಆಯ್ತು. ನನಗಿದ್ರ ಒಂಥರ ಸಂತೋಷ. ಗೈಸ್ ಫಸ್ಟ್ ಚಾಲೆಂಜ್ ಮುಗ್ದಿದೆ. ಅವಳು ಕಿರ್ತಿದ್ದು ಮತ್ತು ಅವಳದು ಫೋಟೋ ಕಂಬೈನ್ ಮಾಡಿ ಮೈ ಬೆಸ್ಟ್ ಫ್ರೆಂಡ್ ಅಂತ ಸ್ಟೋರಿಗೆ ಹಾಕಿದ್ದಾಳೆ ಅಷ್ಟೇ. ಇವಾಗ ಸೆಕೆಂಡ್ ಚಾಲೆಂಜ್ ಏನಂತ ಅಂದರೆ ಯಾರು 5 ಮೆಂಬರ್ಸ್ ಸ್ಟ್ರೇಂಜರ್ಸ್ ಹತ್ರ ಹೋಗಿ ಅವ್ರ ಹತ್ರ ಯಾವ್ದಾದ್ರು 5 ಥಿಂಗ್ಸ್ ಇಸ್ಕೊಂಬರ್ಬೇಕು. ಒಬ್ಬೊಬ್ರ ಹತ್ರ ಒಂದೊಂದು ಗೈಸ್ ಒಬ್ಬೊಬ್ರ ಹತ್ರ ಒಂದೊಂದು ಪೆನ್ ಪೆನ್ಸಿಲ್ ಎಷ್ಟೊಂದು ಥರ ಐಟಮ್ಸ್ ಇರುತ್ತೆ. ಅವ್ರ ಬ್ಯಾಗಲ್ಲಿ ಏನು ಇರ್ತಾರೆ ಹಂಗೆ ಬಾಕ್ಸಿಗೆ ಬಂತಾರೆ. ಬ್ಯಾಗಿಂದಲೇ ಅಂಗಡಿಯಲ್ಲ ಸ್ಟ್ರೇಂಜರ್ ಇಲ್ಲಿರೋ ಕ್ಯಾಂಪಸ್ ಸ್ಟೂಡೆಂಟ್ಸ್ ನೀನ್ ಮುಚ್ಚು ಬೈ. ಗೈಸ್ ಇದೆ ಎಸ್ ಆರ್ ನೋ. ಎಸ್ ಸರಿ ಬಾ ಗೈಸ್. ಯಾರಾದ್ರೂ ಹೋಗಿ ಏನು ಇಸ್ಕೋಬೇಕು ಅಂತಾನೆ ಗೊತ್ತಿಲ್ಲ. ನೋಡಿ ನಂಗೆ ಟಿಕೆಟ್ ಶೀಟ್ ಸಿಕ್ಕಿದೆ. ಅವ್ರೇನೋ ವಿಡಿಯೋ ಬೇಡ ಅಂದ್ರೆ ಅದಕ್ಕೆ ವಿಡಿಯೋ ಮಾಡಿ ಎಲ್ಲರ ಹತ್ರ ಅದೇ ಟಿಕೆಟ್ ಇಸ್ಕೊಂಡ್ರೆ ಬೋರ್ ಆಗಲ್ಲ. ಮೊದಲು ಆಯ್ತು ಟಿಕೆಟ್ ಇಸ್ಕೊಳ್ಳಲ್ಲ. ಅವ್ರು ಕೊಟ್ಟರೆ ನಾನು ಏನೂ ಮಾಡೋಕ್ಕಾಗಲ್ಲ. ಅವ್ರು ಕೊಟ್ಟರೆ ನಾನು ಏನೂ ಮಾಡೋಕ್ಕಾಗಲ್ಲ. ಅವಳು ಮೊದಲೇ ಹೇಳ್ಬೇಕಾಗಿತ್ತು ಟಿಕೆಟ್ ಶೀಟ್ನ ಇಸ್ಕೋಬೇಕು ಅಂತ. ಆದರೆ ಏನು ಮಾಡೋಕ್ಕಾಗಲ್ಲ. ಆಫ್ ಮಾಡಿ ಏನಾದರೂ ಸರಿ ಏನಿದ್ರು ಪರವಾಗಿಲ್ಲ. ಥ್ಯಾಂಕ್ ಯು. ಪೆನ್ಸಿಲ್ ಕೊಟ್ಟಿದ್ದು
5 ಚಾಲೆಂಜ್ ಮುಗಿಸಿದೀನಿ. 5 ಹತ್ರ ಒಂದು ಟಿಕೆಟ್, ಒಂದು ಪೆನ್ಸಿಲ್, ಒಂದಿದ್ದು ಕ್ರೇಜಿ ಮಳೆ ಬಂದಿದೆ ಆದ್ರೂ ಮಾಡ್ತಾ ಇದೀವಿ. ಏನೋ ಒಂಥರ ಕ್ರೇಜ್ ಐತೆ ಗೈಸ್. 2 ಚಾಲೆಂಜ್ ಕಂಪ್ಲೀಟ್ ಆಗೈತೆ, 2ಕ್ಕೂ ಎಸ್ ಅಂದಿದ್ದಾಳೆ. 3rd ಚಾಲೆಂಜ್ ಏನಂತ ಅಂದ್ರೆ ಇಲ್ಲೇ ರೋಡಲ್ಲಿ 10 ಬಸ್ಕಿ ಹೊಡಿಬೇಕು. 10 ಬಸ್ಕಿನ ಇಲ್ಲೇ ರೋಡಲ್ಲಿ ಗೈಸ್ 10 ಬಸ್ಕಿ ಹೊಡಿಬೇಕು. ಎಸ್ ಆರ್ ನೋ? ಎಸ್. ನಾನು ಹೇಳಿದ ರೋಡಲ್ಲಿ ಗೈಸ್. ಫಸ್ಟ್ ಹೇಳ್ಬೇಕು ಎಸ್ ಆರ್ ನೋ ಅನ್ನಕ್ಕಿಂತ ಮುಂಚೆನೆ ಇಲ್ಲೇನೆ ಇಲ್ಲೇ ಅಂತ ಅಂದಿದ್ದೀನಿ ಗೈಸ್. ಇಲ್ಲೇ ಅಂತ ಅಂದಿದ್ದೀನಿ. ಎಸ್ ಆರ್ ನೋ? ಎಸ್ ಎಸ್. ಪೂರಾ ಮೋಸ ಆಗುತ್ತೆ ನೋಡಿ, ಬೇರೆ ನೋಡ್ತಾರೆ ಅಂತ. ಒಂದು ಆಯ್ತು 9 ಗೈಸ್. ನಿಜ ಈ ತರ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಥ್ಯಾಂಕ್ ಯು. ಅಲ್ಲ ಮಾಡಿದಕ್ಕೆ ನಿಜ ಹೇಳ್ಬೇಕಂದ್ರೆ ನಾನು ಎಲ್ಲರ ಮುಂದೆ ಬಸ್ಕಿ ಹೊಡಿಯೋದು ಅಷ್ಟೊಂದು ಸುಲಭ ಏನಲ್ಲ. ಎಲ್ಲರೂ ನೋಡ್ತಾ ಇದ್ರು. ಮಾಡ್ಬೇಕಲ್ವಾ ಗೈಸ್? ಇನ್ನು 2 ಚಾಲೆಂಜ್ ಇದೆ ಗೈಸ್, ಬನ್ನಿ ಹೇಳ್ತೀನಿ ಗೈಸ್. ಏನೋ ತಡಿ ಗೈಸ್. ಏನಂತ ಅಂದ್ರೆ ಈಗ ತಾನೇ 3 ಚಾಲೆಂಜಸ್ ಕಂಪ್ಲೀಟ್ ಆಗೈತೆ. 4th ಚಾಲೆಂಜ್ ಏನಂತ ಅಂದ್ರೆ ಇವಳು ಅವ್ಳು ತುಂಬಾ ಕ್ಲೋಸ್ ಇರೋ ಫ್ರೆಂಡಿಗೆ ಫೋನ್ ಮಾಡಿ ಆ ಫ್ರೆಂಡಿಗೆ ಚೆನ್ನಾಗೆ ಬೈಬೇಕು. ಮಾತಾಡಲ್ಲ ಹಂಗೆ ಹಿಂಗೆ ಅಂತ ಫುಲ್ಲು ಬೈಬೇಕು. ಬೈದಿ ಏನೋ ಅವ್ರ ಕಡೆಯಿಂದ ಏನು ರಿಯಾಕ್ಟ್ ಬರುತ್ತೆ ಗೊತ್ತಿಲ್ಲ. ಬಟ್ ನನ್ಗೆ ಯಾರು ಫ್ರೆಂಡ್ ಅಂತ ಗೊತ್ತಿಲ್ಲ. ಅವಳಿಗೆ ಯಾರು ಅವ್ರೆ ಅಂತ ಅವ್ರಿಗೆ ಫೋನ್ ಮಾಡಿ ಬೈಬೇಕು ಗೈಸ್. ಆಮೇಲೆ ಸಾರಿ ಕೇಳಿಸ್ತೀನಿ. ಎಸ್ ಆರ್ ನೋ? ಎಸ್. ಗೈಸ್ ಒಯ್ತಾನೆ ಇಲ್ಲ ಕಾಲ್ ಒಳಗೆ. ಬೇರೆಯವ್ರು ಬೈತಾವ ನೋಡ. ರೀಸ್ಟಾರ್ಟ್ ಕೊಡಿ ಒಂದ್ಸಲ. ನೀನ್ ಹಿಂಗೆ ಅಂತ ಗೊತ್ತಿರ್ಲಿಲ್ಲ ಸನ್ವಿಕಾ. ಏನೇನೆಲ್ಲ ಆಗೈತ್ ಗೊತ್ತಾ? ನೀನ್ ಏನ್ ಮಾಡಿದೆ ಹೇಳು? ನೀನ್ ಯಾರಿಗೂ ಕಾಲ್ ಮಾಡಿಲ್ಲ ಹಂಗಾದ್ರೆ? ಯಾರಿಗೂ ಮಾಡ್ಬಿಟ್ಟು ನನ್ನ ಬಗ್ಗೆ ಏನು ಹೇಳಿಲ್ಲ. ನಿಜ ನೀನೇನು ಹೇಳಲಿಲ್ಲ. ವರ್ಷಿಣಿ ಬಿಂದುಗೆ ಇವಳು ಹಂಗೆ ಹಿಂಗೆ ಸರಿಲ್ಲ. ನಾನೇ ಡ್ರಾಮಾ ಮಾಡಲಿ ಸನ್ವಿ? ಸೀರಿಯಸ್ ಆಗಿ ಮಾತಾಡ್ತೀನಿ, ನೀನು ಸೀರಿಯಸ್ ಆಗಿ ಮಾತಾಡು. ಗೈಸ್ ಇವಳು ಪ್ರ್ಯಾಂಕ್ ಆಗಲ್ಲ, ಒಳ್ಳೆ ಪ್ರ್ಯಾಂಕ್ ಕಡೆ ಮಾಡಿದ. ನನ್ನ ಫ್ರೆಂಡ್ ಹೇಳಿದ್ದು ಗೋಣ, ಅದಕ್ಕೆ ಮಾಡಿದ್ವಿ ಗೈಸ್. ಇವಳು ಪ್ರ್ಯಾಂಕ್ ಆಗಲ್ಲ ಗೈಸ್, ಅಷ್ಟೇ. ಮಾಡಿದೀನಿ ಅಷ್ಟೇ. ಸನ್ವಿ ಇರು, ಮನೆಗೆ ಹೋಗಿ ಮಾಡ್ತೀನಿ. ಏನಂತಂದ್ರೆ ಟೋಟಲಿ 4 ಚಾಲೆಂಜ್ ಕಂಪ್ಲೀಟೆಡ್. ಎಲ್ಲದಕ್ಕೂ ಅವಳು ಎಸ್ ಅಂತ ಅಂದಿದ್ದಾಳೆ. ಲಾಸ್ಟ್ ಚಾಲೆಂಜ್ ಏನಂತ ಅಂದ್ರೆ ನನ್ಗೆ ಹೇಳಕ್ಕಾಗಿಲ್ಲ ಗೈಸ್. ಏನಂತ ಅಂದ್ರೆ ಗೈಸ್ ಏನಂತ ಅಂದ್ರೆ ಒಂದು ಕಡೆ ಗೈಸ್ ವೇಲ್ ಕಲರ್ ನೋಡಿದ್ರೆ ಗೈಸ್ ಇದು ಡಿಂಪು ವೇಲ್. ಡಿಂಪು ಗೈಸ್ ಈ ವೇಲ್ನ ಹುಡ್ಕೊಂಡು ಇಲ್ಲಿ ಗೈಸ್ ಇಲ್ಲಿ ಯಾರು ಇಲ್ಲ ಗೈಸ್ ನೋಡಕ್ಕೆ. ನಂದಾದ್ರೆ ಕೂದ್ಲು ಎಲ್ಲಾರು ನೋಡಿದ್ರು ಗೈಸ್. ಈ ಕೂದ್ಲು ಇದನ್ನ ಹಾಕೊಂಡು ಸೀರೆ ತರ ಹುಡ್ಕೊಂಡು ಇಲ್ಲಿ ರ್ಯಾಂಪ್ ವಾಕ್ ಮಾಡ್ಬೇಕು. ರ್ಯಾಂಪ್ ವಾಕ್ ಅಲ್ಲಿಂದ ಇಲ್ಲಿ ಗಂಟ, ಅಲ್ಲಿಂದ ಇಲ್ಲಿ ಗಂಟ. ಗೈಸ್ ಇವತ್ತಿನ ವ್ಲಾಗ್ ನಿಮ್ಗೆ ತುಂಬಾ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಸೇವಿಂಗ್ ಎಷ್ಟು ಲಕ್ಷ್ಮಿ KG ಅವ್ರಿಗೆ. ನೀನು ಲಕ್ಷ್ಮಿ KG ಅಂತ ಅಲ್ಲಿ ಹಾಕ್ಬೇಡ. ಲಕ್ಷ್ಮಿ KG ಬೇಡ ಬೇಡ, ಲಕ್ಷ್ಮಿ ಅಂತ ಹಾಕು.
ಗೈಸ್ ಏನಂತ ಅಂದರೆ 5 ಚಾಲೆಂಜ್ ಇತ್ತು 5ಕ್ಕೂ ಎಸ್ ಅಂದ್ಲು. ಈಗ ನಾನು ಅವಳಿಗೆ ಕೊಡಿಸ್ಬೇಕು, ಅವಳು ನನಗೆ ಕೊಡಿಸ್ಬೇಕು. ಅವಳು ನಂಗೆ ಟ್ರೀಟ್ ಕೊಡಿಸ್ಬೇಕು ಗೈಸ್. ನಾನು ಅವಳಿಗೆ ಟ್ರೀಟ್ ಕೊಡಿಸಿದ್ದೆ. ಅದ್ರಲ್ಲಿ 2 ಮಾಡಲ್ಲ ಅಂತ ಎಲ್ಲ ಮಾಡ್ಬಿಟ್ಲು. ಅದೇ ಒಂಥರ ಆದ್ರೂ ಗೈಸ್ ಒಂದು ಬಿಡಿ ಏನಿಲ್ಲ, ಸೀರೆ ಉಡ್ಕೊಂಡು ಎಲ್ಲ ಸೀರೆ ಉಡ್ಕೊಂಡು ಎಲ್ಲರ ಮುಂದೆ ರ್ಯಾಂಪ್ ವಾಕ್ ಮಾಡ್ಬೇಕು. ಗೈಸ್ ಆಯ್ತು, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಡಿಬೇಡಿ ಇವಳ ಚಾನಲ್ನ. ಥ್ಯಾಂಕ್ ಯು. ಈಗ ಸಪೋರ್ಟ್ ಮಾಡ್ತೀರಿ ಗೈಸ್. ಬಾಯ್. ಮುಚ್ಚಬೇಕದು.